ದಲಿತರ ಭೂ ಸಮಸ್ಯೆಗಳಿಂದ ಬಗೆಹರಿಸದ ಅಧಿಕಾರಿಗಳಿಂದ ಕೂಡಲೇ ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಸೆಪ್ಟೆಂಬರ್ 22ರಂದು ಕೊಡ್ಲಿಪೇಟೆ ನಾಡ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸಲಾಗುವುದೆಂದು ಡಿಎಸ್ಎಸ್ ಜಿಲ್ಲಾ ಸಂಯೋಜಕ ಎಂಎನ್ ರಾಜಪ್ಪ ಹೇಳಿದ್ದಾರೆ. ಶನಿವಾರ ಸಂತೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡ್ಲಿಪೇಟೆ ಹೋಬಳಿಯಲ್ಲಿ ದಲಿತರ ಭೂಮಿಗೆ ಸಂಬಂಧಪಟ್ಟಂತೆ ಮತ್ತು ಪಿಟಿಸಿಎಲ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಹಾಗೂ ನಂಬರ್ 57ನೇ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಈ ಹಿಂದೆ ಏರ್ಟೆಲ್ ಟವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ಲಿಪೇಟೆಯ ನಂದಿಪುರ ಗ್ರಾಮದ ಸರ್ವೆ ನಂಬರ್ 88/1ರ ಪೈಸಾರಿ ಭೂಮಿಯಿಂದ ಕೆಕೆ ಲೋಕೇಶ್ ಎಂಬುವರು ಏರ್ಟೆಲ್ ಟವರ್ ನಿರ್ಮಾಣಕ್ಕೆ ಕಾನೂನು ಬಾಹಿರವಾಗಿ ನೀಡಿದ್ದು ಮತ್ತು ಸಿವಿಲ್ ನ್ಯಾಯಾಲಯದ ಆದೇಶದ ಪ್ರಕಾರ ಇವರಿಂದ ತೆರವುಗೊಳಿಸಿ ಕಂದಾಯ ಇಲಾಖೆ ಹಾಗೂ ಸದರಿ ಗ್ರಾಮ ಪಂಚಾಯತ್ ಮಧ್ಯಪ್ರವೇಶ ಮಾಡಿ ಆದೇಶ ನೀಡಿರುತ್ತಾರೆ ಎಂದು ಹೇಳಿದ ರಾಜಪ್ಪ, ಇನ್ನುಳಿದಂತೆ ಕೊಡ್ಲಿಪೇಟೆ ಹೋಬಳಿಯ ಹೆಬ್ಬುಲ್ಸೆ, ತಳಗೂರು, ಕೂಡ್ಲೂರು ಗ್ರಾಮಗಳಲ್ಲಿ ಭೂ ಸಮಸ್ಯೆ ಮತ್ತು ಶನಿವಾರ ಸಂತೆ ಹೋಬಳಿಯ ಹೆಮ್ಮನೆ, ಚಂದಾಪುರ, ಬೀಕನಹಳ್ಳಿ ಗ್ರಾಮಗಳಲ್ಲಿ ಭೂ ಸಮಸ್ಯೆ ಇದ್ದು ಎಲ್ಲವೂ ಒಳಗೊಂಡಂತೆ ದಲಿತರ ಭೂ ಸಮಸ್ಯೆಯಾಗಿದೆ ಮತ್ತು ಸಮಸ್ಯೆಗಳು ನೆನೆಗುದಿಗೆ ಬಿದ್ದಿದ್ದು ಯಾವ ಸಮಸ್ಯೆಯನ್ನ ಇದುವರೆಗೂ ಬಗೆಹರಿಸಿಲ್ಲ ಅಂತ ಆರೋಪಿಸಿದ್ರು. ಇದೊಂದು ಮಾತ್ರ ಅಂತಲ್ಲ, ಇನ್ನೂ ಅನೇಕ 57 ಕೊಟ್ಟಿರ್ತಕ್ಕಂಥವ್ರು ಸ್ವಾಧೀನ ಅನುಭವದಲ್ಲಿರ್ತಕ್ಕಂಥ ಜಾಗಗಳು ಬೇರ್ಪಟ್ಟಿದೆ. ಹಾಗಾಗಿ ಕೊಡ್ಲಿಪೇಟೆ ಹೋಬಳಿಯಲ್ಲಿ ಭಾಳ ಶ್ರೀನಿವಾಸಂತೆ ಕೆಲವು ಗ್ರಾಮಗಳಲ್ಲಿ ಮಾತ್ರ ನಡೀತಾ ಇದೆ. ಆದರೆ ಕೊಡ್ಲಿಪೇಟೆ ಹೋಬಳಿಯಲ್ಲಿ ಅಂತೂ ದಲಿತರಿಗೆ ಅಂತೂ ಬಹಳ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಇವರ ದುರ್ನಡತೆಯನ್ನು ಖಂಡಿಸಿ ಕೂಡಲೇ ಜಿಲ್ಲಾಧಿಕಾರಿಗಳು ಇವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಈ ಏನು ಅಲ್ಲಿಯ ಜಮೀನಿಗೆ ಸಂಬಂಧಪಟ್ಟಂಥ ದಲಿತರ ಸಮಸ್ಯೆಗಳಿದೆಯಲ್ಲ, ಭೂಮಿಗೆ ಸಂಬಂಧಪಟ್ಟದ್ದು, ಅದನ್ನು ಇವರ ಕರೆದು ವಿಚಾರಣೆ ಮಾಡಿ ಆ ಸಮಸ್ಯೆಯನ್ನು ಇಮಿಡಿಯೇಟ್ಲಿ ಬಗೆಹರಿಸಿಕೊಡ್ಬೇಕು. ಮತ್ತು ಆ ಜನರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡಬೇಕು, ಅವರಿಗೆ ಬಟ್ಟೆಯನ್ನು ಕೊಡಿಸ್ಕೊಡ್ಬೇಕು. ಜಿಲ್ಲಾ ಸಂಘಟನಾ ಸಂಯೋಜಕ ಎನ್.ಆರ್. ದೇವರಾಜ್, ಜಿಲ್ಲಾ ಕಾರ್ಯದರ್ಶಿ ಎಂಬಿ ಪೊನ್ನಪ್ಪ, ತಾಲೂಕು ಸಂಯೋಜಕ ಚಂದ್ರಶೇಖರ್, ಜಿಲ್ಲಾ ಸಮಿತಿ ಸದಸ್ಯ ಮಂಜುನಾಥ್ ಹಾಗೂ ಧರ್ಮರಾಜ್ ಪಾಲ್ಗೊಂಡಿದ್ದರು.